ಪಾಟೀಲ್ ರವರ 42ನೇ ಹುಟ್ಟುಹಬ್ಬ. ಅವರ ಅಭಿಮಾನಿಗಳಿಂದ ಪಾಟೀಲ್ ಯುವ ನಾಯಕರಾಗಿರ್ತಕ್ಕಂಥ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರ 42ನೇ ಹುಟ್ಟುಹಬ್ಬದ ಈ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದು ನೋಡಿದರೆ ಅರುಣ್ ಕುಮಾರ್ ಅವ್ರ ಬಗ್ಗೆ ತಮ್ಮೆಲ್ಲರಿಗಿರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ ವ್ಯಕ್ತ ಆಗ್ತದೆ. ಇವತ್ತಿನ ದಿನ ಅಣಿ ಅಣಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಅಂದಂಗೆ ಒಬ್ಬ ವ್ಯಕ್ತಿಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ತಮ್ಮೆಲ್ಲರ ಕೈಗಳು ಬಲಪಡಿಸಬೇಕು. ತಾವೆಲ್ಲ ಜನರಿಂದ ಇದ್ದರೆ ಯಾವುದೇ ಕಾರ್ಯಕ್ರಮವನ್ನು ಸುಲಭವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇವತ್ತಿನ ದಿನ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರು ನನ್ನ ಆತ್ಮೀಯರು ಗೆಳೆಯರು. ನಾನು ಬೆಂಗಳೂರಿನಿಂದ ಇಲ್ಲಿ ಬರಬೇಕಾದ್ರೆ ಒಂದು ಪ್ರೀತಿ ವಿಶ್ವಾಸ ಕಾರಣ. ನಾವು ಸುಮಾರಾಗಿ ಯಾರ ಕಾರ್ಯಕ್ರಮಕ್ಕೂ ಹೋಗೋದಿಲ್ಲ, ಆದರೂ ಕೂಡ ಬೆಳೀತಕ್ಕಂಥ ವ್ಯಕ್ತಿಗಳಿಗೆ ಘೋಷಣೆ ಮಾಡತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಟ್ಲೀಸ್ಟ್ ಹಿರಿಯರು ಅನ್ನೋದಕ್ಕಿಂತ ವಯಸ್ಸಾಗಿರ್ತಕ್ಕಂಥವ್ರು ನಮ್ಮ ಧರ್ಮ. ವಯಸ್ಸಾಗಿರ್ತಕ್ಕಂಥವರು ಮುಂದೆ ಹೋಗೋರ ಕಾಲು ಹಿಡಿಲಾರದೆ ಮುಂದೆ ಹೋಗೋರನ್ನ ಪ್ರೋತ್ಸಾಹ ಮಾಡಿ ಅವರು ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ತಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ತೋರಿಸಿದ್ರೆ ಅವ್ರಿಗೆ ಮಾಡಲಿಕ್ಕೆ ಹುಮ್ಮಸ್ಸ ಬರಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು 42ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರು ಬರೀ ಕಲ್ಯಾಣ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗದೆ ಅಖಂಡ ಕರ್ನಾಟಕದಲ್ಲಿ ತಮ್ಮ ಹೆಸರು ಬೆಳಗಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆಕ್ಚುಲು ನಾನು ಜನಪದ ಹಾಡನ್ನು ಇಲ್ಲಿ ಹಾಡೋಕ್ಕಿಂತ ಆಶ್ರಯ ಇದು ಮೈಲಾರಲಿಂಗನ ಆಶ್ರಯ. ಒಂದು ಭಕ್ತಿ ಗೀತೆಯನ್ನು ಹೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನೋ ಅರಿತವರಾರು. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ. ಈಗಲೇ ಬಿಡು ಎಲೆ ಬಿಡಬೇಕಷ್ಟೇ, ನಾವಾಗಿ ಸಹ ಬಿಡಬಹುದಷ್ಟೇ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎನ್ನುವದೆಲ್ಲ ಜಂಬದ ಸೊಲ್ಲು. ಅಂತ್ಯಕ್ಕೆ ತೋರುವ ಈ ನುಡಿದೊಳ್ಳು. ದೇವನ ಮನೆ ಇದು ಈ ಜಗವೆಲ್ಲ. ಇಷ್ಟನು ಕೊಟ್ಟಿಹುದಾತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಬಡಿತು ಬಾಡಿಗೆ ಸಲ್ಲಿತು, ಈ ನಂಬಿರುವುದು ದೇವನ ಆಸ್ತಿ. ಈ ಜಗವೆಲ್ಲ ದೇವನ ವಸತಿ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ, ಈ ಜಗವೆಲ್ಲ, ಈ ಜಗವೆಲ್ಲ. ಈ ಒಂದು ದೇವಸ್ಥಾನದಲ್ಲಿ ಆಚರಣೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಎಲ್ಲ ಆತ್ಮೀಯರು ಹೇಳಿದ್ರು, ಕುಮಾರವರು ಮತ್ತು ಎಲ್ಲ ರಾಮನೆ ಎಲ್ಲರೂ ಕೂಡಿ ನನಗೆ ಇಷ್ಟು ಸಂತೋಷ ಆಯಿತು. ಯಾಕಂತಂದರೆ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಇವತ್ತು ಎಲ್ಲ ಈ ಬಡಾವಣೆಯ ಹಿರಿಯರು ಸೇರಿ ಇವತ್ತು ನನಗೆ ಒಂದು ಆಶೀರ್ವಾದದ ಮುಖಾಂತರ ನನಗೆ ಬೆನ್ನು ತಟ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಜೀವನದಲ್ಲಿ ನಾನು ಹುಟ್ಟಿದಕ್ಕೆ ಒಂದು ಸಾರ್ಥಕ ಆಯಿತು ಅಂತಕ್ಕಂಥ ಒಂದು ಸಂತೋಷ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಬಡಾವಣೆಯ ಹಿರಿಯರು ಆಗಿರ್ತಕ್ಕಂಥ ಶಿವಶರಣಪ್ಪ ವಾಡೇರಣ್ಣವರೇ, ಶಿವಶರಣಪ್ಪ ಗುಗಿಯಣ್ಣವರೇ, ಹಾಗೂ ಯಶವಂತರಾವ್ ಕಾಳೆ ಅವರೇ, ಹಾಗೂ ಸಿದ್ದರಾಮಪ್ಪ ಗೌಡ್ರೆ, ಶಿವಶರಣಪ್ಪ ಉಪ್ರಾಂಕರ್ ಸರ್ ಅವರೇ, ಹಾಗೂ ರಾಜೇಂದ್ರ ಖಾನಾಪುರ್ ಸರ್ ಅವರೇ, ಹಾಗೂ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಜನಪದ ಲೋಕದ ದಿಗ್ಗಜರಾಗಿರ್ತಕ್ಕಂಥ ಗುರುರಾಜ್ ಹೊಸಕೋಟಿಯವರೇ ಮತ್ತು ಎಲ್ಲ ನನ್ನನ್ನು ಈ ಮಟ್ಟಕ್ಕೆ ಅಥವಾ ನಾನು ಇಲ್ಲಿ ಮಾತನಾಡಲಿಕ್ಕೆ ಸಂಪೂರ್ಣವಾಗಿ ಆಧಾರ ಸ್ತಂಭವಾಗಿರ್ತಕ್ಕಂಥ ನನ್ನ ಎಲ್ಲ ಸಹೋದರ ಕಾರ್ಯಕರ್ತರೇ, ಇವತ್ತು ಸಮಸ್ಯೆಗಳು ಸಾವಿರ ಹುಟ್ತಾ ಇದ್ದಾವೆ. ಯಾಕಂತಂದರೆ ಜನಸಂಖ್ಯೆ ಸಾಕಷ್ಟು ಹೆಚ್ಚಾಗ್ತಾ ಇದೆ.
ಅದೇ ರೀತಿಯಾಗಿ ಸಮಸ್ಯೆ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ನಮ್ಮಂಥ ಸಂಘಟನೆಗಳ ಹುಟ್ಟು ಬಹಳಷ್ಟು ಅನಿವಾರ್ಯವನ್ನು ತಂದುಕೊಟ್ಟಿದೆ ಇವತ್ತು. ಯಾಕಂತಂದರೆ ಬಹಳಷ್ಟು ಸಂಘಟನೆಗಳು ಬರ್ತಾ ಇದ್ದಾವೆ, ಆದರೆ ಸಮಸ್ಯೆಗಳು ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿರೋದ್ರಿಂದ ಇವತ್ತು ನಾವೆಲ್ಲ ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಸಮಾಜದ ಸೇವೆ ಮಾಡೋ ಮುಖಾಂತರ ಸಮಾಜದಲ್ಲಿನ ಒಂದು ಅನ್ಯಾಯವನ್ನು ಕಿತ್ತುಹಿಡಿಯಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಅಂಥ ಕೆಲಸ ಇವತ್ತು ನಮ್ಮ ಸಂಘಟನೆಯವರು ಈಗಾಗಲೇ ಅತ್ಯಂತ ಪ್ರಾಮಾಣಿಕತೆಯಿಂದ ಗುಲ್ಬರ್ಗ ನಗರದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಇವತ್ತು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ರೈಲ್ವೆ ಕೆಳಸೇತುವೆ ಆಗಿರ್ಬೋದು, ಇವತ್ತು ಬಾಗಲಕೋಟೆ ಯಶವಂತಪುರ ರೈಲನ್ನು ಪ್ರತಿದಿನ ಓಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು, ಇವತ್ತು ವಾಡಿ ಹೈದರಾಬಾದ್ ಅನ್ನು ಗುಲ್ಬರ್ಗವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ಕಾರ್ಯಗಳಿಗೆ ನಾನು ಒಬ್ಬನೇ ಯಾವುದೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ನನ್ನ ಕಾರ್ಯಕರ್ತರು ನನಗೆ ಒಂದು ಧೈರ್ಯ ಕೊಟ್ಟಾಗ ಮಾತ್ರ ನನಗೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಇವತ್ತು ನಿಮ್ಮಂಥ ಎಲ್ಲ ಹಿರಿಯರ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯ ಇದೆ. ಇನ್ನು ಮುಂದೆನೂ ಕೂಡ ನಿಮ್ಮ ಎಲ್ಲ ಹಿರಿಯರ ಆಶೀರ್ವಾದ ಇರಲಿ. ಇನ್ನು ಮುಂದೆ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಬೇಕು. ಸುಮಾರು ವರ್ಷಗಳಿಂದ ನೆಲಗುದಿಗೆ ಬಿದ್ದಿರ್ತಕ್ಕಂಥ ಒಂದು ಗುಲ್ಬರ್ಗ ಬೆಂಗಳೂರು ರೈಲ್ ಆಗಿರ್ಬೋದು ಮತ್ತು ನಮ್ಮ ಗುಲ್ಬರ್ಗ ರೈಲ್ವೆ ನಿಲ್ದಾಣವನ್ನು ವಿಭಾಗೀಯ ಕಚೇರಿಯಾಗಿ ಘೋಷಣೆ ಮಾಡ್ತಕ್ಕಂಥ ನೆಲಗುದಿಗೆ ಬಿದ್ದಿರ್ತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಇವತ್ತು ಗುಲ್ಬರ್ಗದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಈ ಎಲ್ಲ ಒಂದು ವಿಷಯಗಳು ಬಹಳ ಅತ್ಯಮೂಲ್ಯವಾದಂಥ ವಿಷಯಗಳು. ಯಾಕಂತಂದ್ರೆ ನಮ್ಮ ಭಾಗ ಅತ್ಯಂತ ಹಿಂದುಳಿದಿದೆ ಅಂತಕ್ಕಂಥ ಒಂದು ಹಣೆಪಟ್ಟೆಯನ್ನು ಸುಮಾರು ವರ್ಷಗಳಿಂದ ನಾವು ಕಟ್ಕೊಂಡಿದ್ದೀವಿ. ಅದನ್ನು ಅಳಿಸಬೇಕು ಅಂದರೆ ನಾವೆಲ್ಲ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಕೆಲಸ ನಾವು ಮಾಡ್ತೀವಿ. ನಿಮ್ಮೆಲ್ಲ ಹಿರಿಯರ ಒಂದು ಆಶೀರ್ವಾದ ನಮ್ಮೊಂದಿಗೆ ಇರಲಿ ಅಂತೇಳಿ ಇವತ್ತು ಈ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ನನ್ನನ್ನು ಕರೆದು ಒಂದು ಕೇಕ್ ಕತ್ತರಿಸುವ ಮುಖಾಂತರ ನಿಮ್ಮ ಅಭಿಮಾನವನ್ನು ಇವತ್ತು ಮತ್ತು ಆಶೀರ್ವಾದದ ಮುಖಾಂತರ ನೀಡಿದ್ದೀರಿ. ಈ ಋಣ ನಾನು ಯಾವಾಗಲೂ ಮರೆಯೋದಿಲ್ಲ. ನಿಮ್ಮ ಒಂದು ಸೇವೆಯಲ್ಲೇ ಈ ಋಣವನ್ನು ತೀರಿಸ್ತೀನಿ ಅಂತ ಹೇಳುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನಮಸ್ಕರಿಸಿ ನನ್ನ 2 ಮಾತುಗಳು. ಬರ್ರಿ ಅಶೋಕ. ಅಶೋಕ ಹೈಟ್ ಕಮ್ಮ ಅಶೋಕ್ ಅಶೋಕ್ ಹೈಟ್ ಕಮ್ಮ ಪೈಲೆ ದೂರ ಕೆಲಸ ಬಿಡಮ್ಮ ಸೈಡ್ ಸರಿಯಮ್ಮ ಈಗ ಬಿಡುವಮ್ಮ ಫೋಟೋ ಬರ್ಕೊಂಡು ಓಕೆ ಸರಿ ನಿಂದ್ರ ಸರ್.
ಸರ್ ಕೈ ತೇರಿ ಸರ್. ಅದೇ ರೀತಿಯಾಗಿ ಸರ್ ಅವರು ಈ ದಿವಸ ನನ್ನ 42ನೇ ಹುಟ್ಟುಹಬ್ಬವನ್ನು ಇವತ್ತು ನಿಮ್ಮ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಿಕಿಯವರ ನೇತೃತ್ವದಲ್ಲಿ ಈ ಒಂದು ಕೇಕ್ ಕತ್ತರಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾರೆ. ಮೊಟ್ಟ ಮೊದಲಾಗಿ ಸಿದ್ದಿಕಿಯವರಿಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಹಾಗೂ ಎಲ್ಲ ನನ್ನ ಸಹೋದರರಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಮಿತ್ರರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ಮೊನ್ನೆ ತಾನೇ ನಿಮ್ಮ ಒಂದು 6ನೇ ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ರಿ. ಆದರೆ ಅವತ್ತಿನ ದಿವಸ ಸ್ವಲ್ಪ ಮಳೆಯ ಕಾರಣ ಅವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಒಂದು ಸಿಗಲಿಲ್ಲ. ಆದರೆ ಇವತ್ತಿನ ದಿವಸ ಒಂದು ಒಳ್ಳೆ ದಿನ ಅಂತ ನಾನು ಭಾವಿಸ್ತಾ ನನಗೆ ಮಾತಾಡಲಿಕ್ಕೆ ಒಂದು 2 ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ವಿದ್ಯಾರ್ಥಿಗಳು ಜ್ಞಾನ ಪಡಿಬೇಕು, ಜ್ಞಾನದ ಜೊತೆಗೆ ಆತ್ಮವಿಶ್ವಾಸವನ್ನಿದ್ರೆ ಮುಂದೆ ನಿಮಗೆ ಯಶಸ್ಸನ್ನು ಸಿಗಲಿಕ್ಕೆ ಸಾಧ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. 1 ಬಾರಿ ಓದ್ತಾರೆ, 2 ಬಾರಿ ಓದ್ತಾರೆ, ಬರದೇ ಇದ್ರೆ ಅದು ತಲೆಗೆ ಹತ್ತೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಅದನ್ನು ಓದಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಹೇಳೋದು ಇಷ್ಟೇ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರಿ ಅಥವಾ ಯಾವುದೇ ಒಂದು ಲೆಸನ್ ತಗೊಂಡ್ರಿ ಅಂತಂದ್ರೆ ಅದು ಒಂದು ವೇಳೆ ನಿಮ್ಗೆ ಬರದೇ ಇದ್ದಾಗ ನೀವು ಅದು ಯಾಕೆ ಬರಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮನ್ನು ನೀವು ಮಾಡ್ಕೊಳ್ಬೇಕು. ಯಾವುದೇ ಒಂದು ಪಾಠ ಇದೆ, ಇವತ್ತು ಇನ್ನೊಬ್ಬನು ನಿಮ್ಗೆ ಸಲೀಸಾಗಿ ಅವರು ಓದ್ತಾರೆ ಅಂತಂದ್ಮೇಲೆ ನೀವು ಕೂಡ ಓದ್ಲಿಕ್ಕೆ ಅರ್ಹರಿದ್ದೀರಿ ಅಂತಕ್ಕಂಥದ್ದು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದರ ಅರ್ಥ ನೀವು ಕೂಡ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಆದ್ರೆ ಅದನ್ನು ಬಳಸ್ಕೊಳ್ತಾ ಇಲ್ಲ. ಇವತ್ತು ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಎಲ್ಲವರಲ್ಲೂ ಫಸ್ಟ್ ಕ್ಲಾಸ್ ಬರ್ತಾನೆ ಅಂತಂದ್ರೆ ನೀವು ಯಾಕೆ ಬರ್ತಾ ಇಲ್ಲ? ಅಂದ್ರೆ ನೀವು ಓದ್ತಾ ಇಲ್ಲ ಅಥವಾ ನೀವು ಪ್ರಾಮಾಣಿಕತೆ ಅಂತ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ನೀವು ನಿಜವಾಗ್ಲೂ ತಾಳ್ಮೆಯಿಂದ ಒಂದು ಕೆಲಸ ಮಾಡಬೇಕು, ಓದಬೇಕು ಅಂದಾಗ ಯಾವುದೇ ಒಂದು ಅಸಾಧ್ಯವಾದಂಥದ್ದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಸಣ್ಣ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಬ್ಬ ಋಷಿ ಇರ್ತಾನೆ. ಆ ಋಷಿ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಅವ್ರ ಹತ್ರ ಹೋಗಿ ನನಗೆ ದೇವರಿಗೆ ಭೇಟಿ ಆಗ್ಬೇಕು ಅಂತ ಹೇಳ್ತಾನೆ. ಅಲ್ಲಿ ಇನ್ನೊಬ್ಬರ ಕಡೆ ಕಳಿಸ್ತಾನೆ ಆ ಋಷಿ, ಅಲ್ಲಿ ಅವ್ರಿಗೆ ಕೇಳು ಅಂತ ಹೇಳ್ತಾನೆ. ಮತ್ತೆ ಅವರು ಋಷಿ ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಅಂದ್ರೆ ಅದೇ ತರ ವಿದ್ಯಾರ್ಥಿಗೆ ಏನ್ ಮಾಡ್ತಾರೆ, ಮುಂದೆ ಜ್ಞಾನ ಬೇಕು ಅಂದಿರ್ತಾನೆ ಅವನು. ಅಂದ್ರೆ ಇನ್ನೊಬ್ಬರ ಕಡೆ ಕಳಿಸೋದ್ರಿಂದ ಅವ್ನು ಬೇಸರಕ್ಕೆ ಹೋಗ್ಬಿಡ್ತಾನೆ. ಅವನು ಏನಪ್ಪ ಒಬ್ಬರು ಹೇಳ್ತಾ ಇರಲಿಲ್ಲ, ಮುಂದೆನೆ ಕಳಿಸ್ತಾ ಇದ್ದಾರೆ, ಇನ್ನೊಬ್ರು ಸ್ವಾಮಿಗೆ ಬಲ್ಲಿ ಹೋಗು, ಇನ್ನೊಬ್ರು ಋಷಿ ಬಲ್ಲಿ ಹೋಗು ಅಂತ. ಇದೇನು ನನಗೆ ಅವ್ನು ಫಸ್ಟ್ ಬಂದಂತ ಯಾರ ಹತ್ರ ಹೋಗಿರ್ತಾನಲ್ಲ ಆ ಋಷಿ ಹತ್ರ ಬರ್ತಾನೆ. ಅವನು ಬಂದ್ಬಿಟ್ಟು ಸುಳ್ಳು ಯಾಕೆ ಹೇಳಿದ್ರಿ ನೀವು ನಿಮ್ಮ ಕೈಯಿಂದ ಹಾಕ್ತಿದ್ರೆ ಹೇಳೋದಿತ್ತು, ಇಲ್ಲ ಅಂದ್ರೆ ಸುಮ್ಮನೆ ನನಗೆ ಅಲ್ದಾಡ್ಸಿರಲ್ಲ ಅಂತೇಳಿ ಸಿಟ್ಟಿಗೆ ಬಂದು ಬೈದು ಬಿಡ್ತಾನೆ.
ಅಂದರೆ ಅವ್ರು ಹೇಳ್ತಾರೆ, ನಿನ್ನ ಬಳಿ ಮೊಟ್ಟ ಮೊದಲಾಗಿ ನಿನ್ನ ಹತ್ರ ತಾಳ್ಮೆನೇ ಇಲ್ಲ. ನಾನು ಹೇಳಿದ್ದೀನಿ, ಇವತ್ತು ಹೋಗು ನಾಳೆ ಹೋಗು ಅಂದರೆ ನಿನಗೆ ಮನಸ್ಸಿಗೆ ತಾಳ್ಮೆ ಬೇಕು. ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಮೊದಲು ತಾಳ್ಮೆನೂ ಕೂಡ ಬಹಳ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇವತ್ತು ಆತ್ಮವಿಶ್ವಾಸ. ನಿಮ್ಗೆ ನಾನೊಂದು ಸರಿ ಹೇಳಿರ್ಬೋದು, ನನಗೆ ನೆನಪಿಲ್ಲ. ಅದೇ ಇದೇ ಥರ ವಿದ್ಯಾರ್ಥಿಗಳು ಕುಂತಿರ್ತಾರೆ ಒಂದು ಕ್ಲಾಸ್ ರೂಮ್ನಲ್ಲಿ. ಆ ಕ್ಲಾಸ್ ರೂಮ್ನಲ್ಲಿ ರಿಸಲ್ಟ್ ಓದ್ತಾ ಇರ್ತಾರೆ. 1 ನಂಬರ್ ಪಾಸ್ ಆಗಿದ್ದಾರೆ, 2 ನಂಬರ್ ಪಾಸ್ ಆಗಿದ್ದಾರೆ, 3 ನಂಬರ್ ಪಾಸ್ ಆಗಿದ್ದಾರೆ ಅಂತೇಳಿ. ಆದರೆ 10 ನಂಬರ್ ಬಂದ ತಕ್ಷಣ ಒಬ್ಬ ವಿದ್ಯಾರ್ಥಿ ಅವನ ನಂಬರ್ ಹೋಗ್ಬಿಡುತ್ತೆ, 11ಕ್ಕೆ ಹೋಗ್ತಾರೆ. ಆವಾಗ ಅವ್ನು ಎದ್ದು ನಿಂತು, ಸರ್ ನಂದು ನಂಬರ್ ನೀವು ಓದಲಿಲ್ಲ ಅಂತೇಳಿ ಅವನು ಹೇಳ್ತಾನೆ. 10 ನಂಬರ್ ಅಂದರೆ ಅವನು 10 ನಂಬರ್ ಇರುತ್ತೆ. ನಿಮ್ಮದು ಫೇಲ್ ಆಗಿದೆ, ಅದಕ್ಕೆ ಬಂದಿಲ್ಲ ಅಂತೇಳಿ ಮತ್ತೆ ಮುಂದುವರಿತಾರೆ ಶಿಕ್ಷಕರು. ಅವ್ರು ರಿಸಲ್ಟ್ ಓದ್ತಾ ಹೋಗ್ತಾ ಇರ್ತಾರೆ. ಮತ್ತೆ 15, 16 ಹೋಗ್ಬೇಕಾದ್ರೆ, ಇಲ್ಲ ನಂದು ಬಂದಿರಬೇಕು, ನೀವು ಸರಿಯಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನು ಗುರುಗಳಿಗೆ ಹೇಳ್ತಾನೆ ಅವನು, ಆ ವಿದ್ಯಾರ್ಥಿ. ಆಗ ಅವ್ರು ಬೈದು ಬಿಡ್ತಾನೆ, ನಾನು ನೋಡಿನೇ ಓದ್ತಾ ಇದ್ದೀನಪ್ಪ, ನೀನು ಸುಮ್ಮನೆ ಕೂತ್ಕೊಳ್ಳು ಅಂತೇಳಿ. ಮತ್ತೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಡಿಸ್ಟರ್ಬ್ ಮಾಡ್ತಾನೆ. ಇನ್ನು ಮುಂದೆ ಡಿಸ್ಟರ್ಬ್ ಮಾಡೋದ್ರಿಂದ ನಿನಗೆ ಪೆನಾಲ್ಟಿ ಆಗುತ್ತೆ ಅಂತೇಳಿ ಅವನಿಗೆ ಪೆನಾಲ್ಟಿ ಪ್ರಾರಂಭ ಮಾಡಿಬಿಡ್ತಾರೆ. ಅವನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಅವನು ಮತ್ತೆ ಡಿಸ್ಟರ್ಬ್ ಮಾಡಬೇಕಾದ್ರೆ ಬೈತಾರೆ. ಅವನು ಹಿಂಗೆ ಒಂದೊಂದು ಇದಕ್ಕೆ ನೀನು ಕೇಳಿದಾಗ 5 ರೂಪಾಯಿ 10 ರೂಪಾಯಿ, ಆಗಿನ ಕಾಲದಲ್ಲಿ 5 ರೂಪಾಯಿ 10 ರೂಪಾಯಿ ದೊಡ್ಡದೇ ಅಮೌಂಟು. ಆಗ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಬಾಗಿಲಲ್ಲಿ ಒಬ್ಬ ಜವಾನನ ಕೈಯಿಂದ ಒಂದು ಇದು ಬಂದ್ಬಿಡುತ್ತೆ, ಚೀಟಿ. ಏನು ಅಂತಂದರೆ, ಅದು ಯಾರ ವಿದ್ಯಾರ್ಥಿ ಅವನು ಏನು ಎದ್ದು ನಿಂತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾನಲ್ಲ, ಆ ವಿದ್ಯಾರ್ಥಿ ಮೊದಲನೇ ರ್ಯಾಂಕಲ್ಲಿ ಪಾಸ್ ಆಗಿರ್ತಾನೆ. ಅವಾಗ ಆ ಚಿಟ್ಟಿ ನೋಡ್ತಾರೆ ಇವರು ಶಿಕ್ಷಕರು. ಅವಾಗ ಅವರಿಗೆ ಫ್ಲ್ಯಾಶ್ ಆಗುತ್ತೆ, ಈ ವಿದ್ಯಾರ್ಥಿ ಅದಕ್ಕೆ ಈ ಥರ ಚರ್ಪಡಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಆ ವಿದ್ಯಾರ್ಥಿಗೆ ಹೇಳ್ತಾರೆ, ನೀನು ಮೊದಲನೇ ರ್ಯಾಂಕಲ್ಲಿ ಪಾಸ್ ಆಗಿದೆಯಾ ಅಂತ ಹೇಳಿದಾಗ ಅದು ಏನು ತೋರಿಸ್ಕೊಡುತ್ತೆ. ಆ ವ್ಯಕ್ತಿ ಯಾರು ಅಂತಂದರೆ, ನಮ್ಮ ದೇಶದ ಮೊಟ್ಟ ಮೊದಲನೇ ರಾಷ್ಟ್ರಪತಿ. ಯಾರು ರಾಷ್ಟ್ರಪತಿ? ಯಾರು ನಮ್ಮ ದೇಶದ ಮೊಟ್ಟ ಮೊದಲನೇದು ಹೇಳ್ರಿ? ರಾಜೇಂದ್ರ ಪ್ರಸಾದ್. ಅದಕ್ಕೆ ಅವರು ಏನು ತೋರಿಸ್ಕೊಡುತ್ತೆ ಅಂತಂದ್ರೆ, ಇದು ಆತ್ಮವಿಶ್ವಾಸ. ನಾನು ಪಾಸ್ ಆಗಿದ್ದೀನಿ ಅಂತೇಳಿ ಅವ್ನು ಫೇಲ್ ಅಂದ್ರೂ ಕೂಡ ಅವನು ವಾದ ಮಾಡ್ತಾ ಇರ್ತಾನೆ. ಆ ರೀತಿ ಅಂಥ ಒಂದು ಆತ್ಮವಿಶ್ವಾಸ ಇವತ್ತು ನೀವೆಲ್ಲ ಪಡಿಬೇಕು. ಆತ್ಮವಿಶ್ವಾಸದ ಮುಂದೆ ಯಾವುದು ಶೂನ್ಯ. ನಿಮ್ಮ ಹತ್ರ ಆತ್ಮವಿಶ್ವಾಸ ಇದ್ರೆ ಬೇಕಾದ ಗುರಿ ತಲುಪಬಹುದು. ಅದು ಒಂದು ನಿಮ್ಮ ನರನಾಡಿಗಳಲ್ಲಿ ನೀವು ಅದೊಂದು ಮೊದಲು ನೀವು ಪಡ್ಕೊಳ್ಬೇಕು. ಅಂದಾಗ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದು ಆಗೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ಇವತ್ತು ನೀವು ITI ಓದ್ತಾ ಇದ್ದೀರಾ. ITI ಪಾಸ್ ಆದ ತಕ್ಷಣ ನೀವು ನೌಕರಿನೇ ಹುಡುಕ್ತೀರಾ. ಯಾವಾಗ ನಾನು ನೌಕರಿ ಮಾಡಲಿ, ಯಾವಾಗ ನಾನು ರೊಕ್ಕ ಗಳಿಸ್ಲಿ, ಯಾವಾಗ ಮದುವೆ ಮಾಡ್ಕೊಳ್ಳಿ, ಯಾವಾಗ ಮಕ್ಕಳು ಹಿಡೀಲಿ, ಬರೀ ಇದೇ ವಿಚಾರ ಮಾಡ್ತೀರಾ. ಇದರಲ್ಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ನೀವು ಈಗ ನಿಮ್ಮ ಗುರುಗಳಿದ್ದಾರೆ, ಇಂಥ ಒಂದು ಹೆಚ್ಚಿಗೆ ಪರಿಣಿತವನ್ನು ಪಡೆದು ಇನ್ನೊಂದು ಮಕ್ಕಳಿಗೆ ವರದಾನ ಆಗ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ನೀವು ಪ್ರಯತ್ನ ಮಾಡಬೇಕು. ಅಂದರೆ ನೀವು ಈಗ ಎಲ್ಲ ನಿಮ್ಮ ವ್ಯಾಸಂಗ ಮಾಡಿ ಇನ್ನೂ 4 ಇಂಥ ಸಂಸ್ಥೆಗಳನ್ನು ಹಾಕಿ ಒಂದು ಆಲದ ಮರದ ಥರ ನೀವು ಕೂಡ ಇನ್ನೊಬ್ಬರಿಗೆ ನೆರಳಾಗಬೇಕು ಅಂತೇಳಿ ಹೇಳುತ್ತಾ, ಇವತ್ತಿನ ದಿವಸ ನನ್ನ ಕರೆದು ಇಲ್ಲಿ ಒಳ್ಳೆ ಅದ್ದೂರಿಯಾಗಿ ಒಂದು ಸನ್ಮಾನ ಮಾಡಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಕ್ಕಾಗಿ ನಮ್ಮ ಸಿದ್ದಿಕಿಯವರನ್ನು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ವಂದಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಈ ಒಂದು ಸಾರಾ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಮ್ಮ ಶ್ರೀ ಅರುಣಕುಮಾರ್ ಸರ್ ಅವರ ಹುಟ್ಟು ಮಂಜು, ಥ್ಯಾಂಕ್ ಯು.
ಧನಲಕ್ಷ್ಮಿ ಏನು ಡಿಸ್ಟ್ರಿಬ್ಯೂಟರ್ ಯಾರು ಕ್ಯಾಮ್ರಾ ಕಡೆ ನೋಡಲ್ಲ. ಓಕೆ ಕೃತಜ್ಞತೆಗಳು. ಯಾಕಂದ್ರೆ ಎಲ್ಲರೂ ಇವತ್ತಿನ ದಿವಸ ಇಲ್ಲಿ ನಮ್ದು ಧನಲಕ್ಷ್ಮಿ ಫಾರ್ಮಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ ಬಂದು ನಮ್ಮ ಪಾಟೀಲ್ರು, ನಮ್ದು ಆತ್ಮೀಯ ಸ್ನೇಹಿತರಾದ ಪಾಟೀಲ್ರ ಜನ್ಮದಿನದ ಅಂಗವಾಗಿ ಕೇಕ್ ಕಟ್ ಮಾಡಿ ಅವರಿಗೆ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾ ವಂದನೆಗಳು. ಪಾಟೀಲ್ರ ಗುರುತು ಎಲ್ಲರಿಗೂ ಗುರುತು. ಏನಂದ್ರೆ ಇಲ್ಲಿವರೆಗೂ ಅವ್ರು ಮಾಡಿದ ಸಾಧನೆಗಳು ಎಲ್ಲ ನಮ್ಮ ಗುಲ್ಬರ್ಗ ಸಾರ್ವಜನಿಕರಿಗಾಗಿ ಇವತ್ತಿನವರೆಗೂ ಅವರು ಹಗಲಿರುಳು ಬಡ್ದಾಡ್ಕೊಂಡು ಬಂದಾರ. ಅದ್ರ ಸಲುವಾಗಿ ಇವತ್ತಿನ ದಿನ ಅವರಿಗೆ ಇವತ್ತು ಗುಲ್ಬರ್ಗದಲ್ಲಿ ಬರೀ ನಮ್ಮ ಧನಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ನಲ್ಲಿ ಮಾತ್ರ ಅಲ್ಲ, ಇವತ್ತ ಆಗ್ಲೇನೆ ರಾತ್ರಿ 12 ಗಂಟೆಯಿಂದ ಇವತ್ತಿನ ಈ ಸಮಯದವರೆಗೂ ರಾಜಾಪುರ ಕಾಲನಿಯಲ್ಲಿ, ಜಗತ್ ಸರ್ಕಲ್ನಲ್ಲಿ, NGOs ಕಾಲನಿಯಲ್ಲಿ ಎಲ್ಲ ಕಡೆಗೆ ಅವರದ್ದು ಅಭಿಮಾನಿಗಳು ಕರೆದು ಇವತ್ತು ದಿವಸ ಸನ್ಮಾನ ಮಾಡಿ ಅವರಿಗೆ ಒಂದು ಮುಂದೂ